ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮುನ್ರಾಜು, ಸ್ಪೋರ್ಟ್ಸ್ ಮುನ್ರಾಜು ಅಂತ ಕರೀತಾರೆ. ಕದಂಬ ಸೇನೆಯ ಗೌರವ ಅಧ್ಯಕ್ಷರಾಗಿದ್ದೀನಿ. ಮತ್ತು ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ, ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ವೆಂಕಟೇಶರು SLV ಫಿಲಿಮ್ ಪ್ರಮೋಟರ್ ಒಂದು ಚಾನಲನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಕೆಲವು ವಿಷಯಗಳನ್ನು ಅವರಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕಂತ ನಾನು ಎಲ್ಲ ಹತ್ರನೂ ಬೇಡ್ಕೊತಾ ಇದ್ದೀನಿ. ಏನಂದರೆ, ನಮ್ಮ ಶಿಡ್ಲಘಟ್ಟದಲ್ಲಿ ಕನ್ನಡ ಕಲಾವಿದರು, ಕಲಾಭಿಮಾನಿಗಳು ಮತ್ತು ನಾಟಕಗಾರರು, ಕ್ರೀಡಾಪಟುಗಳು ಮತ್ತು ಎಷ್ಟೋ ಸಾಧಕರು ಇದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ನಾನು ಈ ದಿನ ಇವರ ಚಾನಲ್ ಮುಖಾಂತರವಾಗಿ ಹೇಳೋಕ್ಕೆ ನಾನು ಇಷ್ಟ ಬೀಳ್ತೀನಿ. ನಮ್ಮದು ಅರಿಕ್ಲಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಒಂದು ಟೀಮ್ ಇತ್ತು. ಅದರಲ್ಲಿ ನಮ್ಮ ಟೀಮ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಡಿದಂಥ ಸುಮಾರು ಜನ ಇದ್ದಾರೆ, 7-8 ಜನ ಇದ್ದಾರೆ. ಅವ್ರುಗಳಲ್ಲಿ ಚಂದು, ಮಹೇಶ, ಮುನಿಕೃಷ್ಣ, ನಾನು ಮುನ್ರಾಜು ಮತ್ತು ಇನ್ನೂ ಕೆಲವರು ಇದ್ದಾರೆ. ಮತ್ತು ನಮ್ಮ ಭಾರತ ದೇಶಕ್ಕೆ ಕೂಡ ಆಡಿದ್ದಾರೆ, ವಿದೇಶಗಳಲ್ಲೇ ಆಡ್ಕೊಂಡ್ಬಂದಿದ್ದಾರೆ. ರಾಜಶೇಖರ್ ಅಂತ ನಮ್ಮ ಸ್ನೇಹಿತ, ನನಗಿನ ಜೂನಿಯರು, ನಮ್ಮಲ್ಲಿ ಬೆಳೆದಂಥ ಹುಡುಗ, ಇಂಡಿಯಾ ಜೂನಿಯರ್ಸ್ ತಂಡದ ನಾಯಕನಾಗಿ ಸಹ ಬೇರೆ ಬೇರೆ ದೇಶಗಳಲ್ಲಿ ಆಡಿ ನಮ್ಮ ಶಿಡ್ಲಘಟ್ಟಗೆ ಕಿತ್ತಂದಿದ್ದಾರೆ. ಅವರೆಲ್ಲ ಈ ಥರ SLV ಚಾನಲ್ ಇಂತಹ ನಮ್ಮ ವೆಂಕಟೇಶ ಅಂತಹವರು ಬಂದು ಅವ್ರನ್ನೆಲ್ಲನೂ ಬೆಳಕಿಗೆ ತರ್ತಾ ಇದ್ದಾರೆ. ಅವ್ರ ಚಾನಲ್ಗೆ ಇನ್ನೂ ಚೆನ್ನಾಗಿ ವಿಶೇಷವಾಗಿ ಬೆಳೀಲಿ ಅಂತ. ಮತ್ತು ಇನ್ನು ನಮ್ಮದು ಇಲ್ಲಿ ಮಯೂರ ಸರ್ಕಲ್ ಈ ಸೂಪರ್ ಮಾರ್ಕೆಟ್ ಅದ್ರ ಮುಂಭಾಗದಲ್ಲಿ ನಮ್ಮ ತೋಟ ಇದೆ. ನಮ್ಮ ತೋಟದ ಕೆಳಗೆ ಸುಮಾರು ನವಿಲುಗಳು, ಇಲ್ಲಿ 25-30 ನವಿಲುಗಳು ಬರ್ತಾ ಇರ್ತವೆ. ದಿವಸ ನಾವು ಬಂದು ಸಂಜೆ ಹೊತ್ತು ನೋಡಿ ಆನಂದಿಸ್ತೀವಿ. ಮತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಕಲಾವಿದರು ಮತ್ತು ನಾಟಕಗಾರರು ಕಡಿಮೆ ಇಲ್ಲ. ಇವತ್ತು ನಮ್ಮ ಕದಂಬ ಸೇನೆಯೆಲ್ಲ ಹೇಳ್ಬೇಕಂದ್ರೆ ನಮ್ಮ ವೆಂಕಟೇಶ್ ಅವರಿದ್ದಾರೆ. ಅವರು ಡೈರೆಕ್ಟ್ರಾಗಿ, ನಟರಾಗಿ, ಕಲಾವಿದರಾಗಿ, ಹಾಡುಗಾರರಾಗಿ ನಮ್ಮ ಡಾಕ್ಟರ್ ಅಂತ ಪದವಿ ಕೂಡ ಪಡೆದಿರ್ತದೆ. ಅವರು ಡಾಕ್ಟರ್ ವೆಂಕಟೇಶ್ ಅವರು ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೂಡ ಅವರು ಒಳ್ಳೆಯ ಹೆಸರು ತರ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಅವರ ಒಂದು ಮೂವಿಯಲ್ಲೇ ನಾನು ಅವ್ರು ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಮತ್ತು ನಮ್ಮ ಕದಂಬ ಸೇನೆಯ ಅಧ್ಯಕ್ಷರಾದಂಥ ನಮ್ಮ ಮುನ್ರಾಜ್ ಸರ್ ಅವರು ನಮ್ಮ ಕಲಾವಿದರ ಇದರಲ್ಲಿ ನಾಟಕಗಳಲ್ಲಾಗ್ಬೋದು, ಸಿನಿಮಾಗಳಲ್ಲಾಗ್ಬೋದು, ಕಾರ್ಯಕ್ರಮ ಎಷ್ಟೋ ಕಾರ್ಯಕ್ರಮ ಮಾಡಿದೆ ನಮ್ಮ ಮುನ್ರಾಜ್ ಅವರು. ಇದುವರೆಗೂ ಎಷ್ಟೋ ಜನ ಸಾರ್ಥಕರನ್ನ ಇವಾಗ ರಾಜ್ಯ ಮಟ್ಟದಲ್ಲಿ ಆಡಿದಂಥ ಕ್ರೀಡಾಪಟುಗಳಾಗ್ಬೋದು. ಮೊನ್ನೆ ದೀಪು ಅಂತ ಇಲ್ಲಿ ಮಯೂರ ಸರ್ಕಲ್ನಲ್ಲಿ ದೀಪು ಅಂತ ಹುಡುಗನಿಗೆ ಗುರುತಿಸಿ ಆ ಹುಡುಗನಿಗೆ ಸನ್ಮಾನ ಮಾಡಿ ಕದಂಬ ಸೇನೆ ಅಧ್ಯಕ್ಷರ ಗೌರವವನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ದಿವಸ ಹಿಂದ್ಗಡೆ ದ್ವಿತೀಯ PUCಯಲ್ಲಿ ಚೈತ್ರಶ್ರೀ ಅಂತ ಆ ಮಗು ಇಡೀ ಕರ್ನಾಟಕಕ್ಕೆ 3ನೇ ಸ್ಥಾನ ಪಡೆದಿದ್ಲು. ಅಂಥ ಮಗುನ ನಮ್ಮ ಅಧ್ಯಕ್ಷರು ಗುರುತಿಸಿ ನಮ್ಮನ್ನೆಲ್ಲ ಸೇರಿಸಿ ಅವರಿಗೆ ಬೇಕಾದಂಥ ಸವಲತ್ತು ಮಾಡಿ ಹಣ ರೂಪ ಕೂಡ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಸನ್ಮಾನನೂ ಮಾಡಿದ್ದಾರೆ. ಅಂತಹ ಎಷ್ಟೋ ಜನ ಇದುವರೆಗೂ ಇಲ್ಲಿ ಸುಮಾರು ದಿವಸಗಳಿಂದ 2-3 ತಿಂಗಳ ಹಿಂದ್ಗಡೆ ಬಡ ಶಾಲೆ ಇತ್ತು, ಉಲ್ಲೂರು ಪಾಠಶಾಲೆ ಅಂತ, ಎಲ್ಲ ಬಡ ಮಕ್ಕಳಿದ್ರು. ಅಲ್ಲಿ ಸಹ ನಮ್ಮ ಅಧ್ಯಕ್ಷರು ಗುರುತಿಸಿ ಅವರಿಗೆ ಬುಕ್ಸ್ ಆಗ್ಬೋದು, ಅವರಿಗೆ ಪೆನ್ನು ಪೆನ್ಸಿಲ್ ಆಗ್ಬೋದು, ಬ್ಯಾಗ್ ಆಗ್ಬೋದು, ಊಟದ ವ್ಯವಸ್ಥೆ ಕೂಡ ಮಾಡಿಸಿ ನಮ್ಮ ಕದಂಬ ಸೇನೆಯ ಕೀರ್ತಿಯನ್ನು, ಪತಾಕೆಯನ್ನು ಇಡೀ ಕರ್ನಾಟಕದಲ್ಲಿ ಬೆಳೆಸ್ತಾ ಇದ್ದಾರೆ. ಕರ್ನಾಟಕ ಅಲ್ಲ, ನಾವು ಯೂಟ್ಯೂಬ್ ನೋಡುವಂತಹ ಎಲ್ಲ ಇಂಡಿಯಾ ಅಂತ ಹೇಳ್ಬೋದು, ಇಲ್ಲ ಬೇರೆಯವರು ಆಗ್ಬೋದು, ಬೇರೆ ದೇಶದವರು ಆಗ್ಬೋದು. ಅಂತಹ ಕದಂಬ ಸೇನೆ ಇದನ್ನ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಬೆಳಕು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕ್ರೀಡಾಪಟುಗಳಿದ್ದಾರೆ. ಇಷ್ಟೆಲ್ಲ ಇನ್ನೂ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮುಂದಿನ ತಿಂಗಳು ಆ ಕ್ರೀಡಾಪಟುವನ್ನು ಗುರುತಿಸಿ ಮುಂದಿನ ತಿಂಗಳು ಹೋಗಿ ಬಂದಮೇಲೆ ಆ ಮಗುಗೂ ನಾವು ಸನ್ಮಾನ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆನೂ ಸಹ ನಮ್ಮ ಅಧ್ಯಕ್ಷರು ಆಗ್ಬೋದು, ಉಪಾಧ್ಯಕ್ಷರು ವೆಂಕಟೇಶ್ ಆಗ್ಬೋದು, ಅವರು ಸಹ ಗುರುತಿಸಿ ಎಲ್ರಿಗೂ ಸನ್ಮಾನ ಮಾಡಿ ಜನಗಳಿಗೆ ಶಿಡ್ಲಘಟ್ಟದ ಹೆಸರನ್ನು ತಿಳಿಬೇಕು. ಇಡೀ ಕರ್ನಾಟಕದಲ್ಲಿ ನಮ್ಮ ಶಿಡ್ಲಘಟ್ಟ ಹೆಸರು ಎಲ್ರಿಗೂ ಗೊತ್ತಾಗಬೇಕಂತ ಇದನ್ನು ಪ್ರಯತ್ನವನ್ನು ಬೀಳ್ತಾ ಇದ್ದಾರೆ. SLV ಮೂವಿ ನಮ್ಮ ವೆಂಕಟೇಶ್ ಉಪಾಧ್ಯಕ್ಷರು ಇದ್ದಾರಲ್ಲ, ಅವರ ನೇತೃತ್ವದಲ್ಲಿ ಈ ದಿನ ಕಾರ್ಯಕ್ರಮ ಅವರ ಚಾನಲ್ ಉದ್ಘಾಟನೆ ಆಗ್ತಾ ಇದೆ. ಅವರ ಚಾನಲ್ ಇಡೀ ಕರ್ನಾಟಕ, ನಮ್ಮ ತಾಲೂಕು, ಕರ್ನಾಟಕ ಯಾವುದೇ ಆಗ್ಬೋದು, ಇಂಡಿಯಾ ಆಗ್ಬೋದು, ಎಲ್ಲ ಕಡೆ ಒಳ್ಳೆ ಚಾನಲಲ್ಲಿ ಹೆಸರು ಬಂದು ಅವರು ಒಳ್ಳೆ ಸೀನ್ಸ್ ಎಲ್ಲ ಮಾಡಿ ಒಳ್ಳೆ ಶಾರ್ಟ್ ಮೂವಿಗಳು ಮಾಡಿ ಅವ್ರಿಗೂ ಹೆಸರು ಬರಬೇಕು. ನಮಗೂ ಸಹ ಅವರ ಜೊತೆಯಲ್ಲಿ ನಾವು ಸಹ ಇರ್ತೀವಿ. ಅವ್ರಿಗೂ ಸಹ ನಾವು ಶಿಡ್ಲಘಟ್ಟದ ಕ್ರೀಡಾಪಟುಗಳ ಪರವಾಗಿ, ಕಲಾವಿದರ ಪರವಾಗಿ ಮತ್ತು
ಜನರ ಪರವಾಗಿ ಎಲ್ಲರ ಪರವಾಗಿ ನಾನು ಅವ್ರಿಗೆ ಒಂದು ಈ ಮುಖಾಂತರವಾಗಿ ಶುಭ ಕೋರಲು ತುಂಬ ಇಷ್ಟ ಬೀಳ್ತೀನಿ. ಅವರು ನೋಡಿ ಎಲ್ಲೋ ಇರ್ತಾರೆ, ಎಲ್ಲೋ ಬರ್ತಾರೆ, ಮತ್ತೆ ಕಾರ್ಯಕ್ರಮಗಳಂತೂ ಮಾಡ್ತಾನೆ ಇರ್ತಾರೆ. ಅದು ತುಂಬ ಖುಷಿ ಆಗ್ತದೆ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಆದ್ರೂ ಫೋನ್ ಮಾಡ್ತಾರೆ, ಇಂಥವ್ರಿಗೆ ಸನ್ಮಾನ ಮಾಡಬೇಕು ಮುನ್ರಾಜ್ ಸರ್, ಬನ್ನಿ ನೀವು ನಿಮ್ಮ ಒಂದು ಮುಖಾಂತರವಾಗಿ ಕಾರ್ಯಕ್ರಮ ಮಾಡ್ಬೇಕಂತಾರೆ. ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕೂಡಿಸ್ತಾರೆ, ನಮಗೂ ಸನ್ಮಾನ ಮಾಡ್ತಾರೆ, ಏನೋ ನಮ್ಮನ್ನೂ ಗೌರವಿಸ್ತಾರೆ. ನಮ್ಮ ಒಂದು ಕ್ರೀಡೆಯನ್ನು, ನಾನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿದಂಥ ಕ್ರೀಡೆಯನ್ನು ಸಹ ಅವರು ಬಿಡಿಸಿ ಜನಗಳಿಗೆ ತಿಳಿಸ್ತಾರೆ. ಇದಲ್ಲದೆ ನಾನು ನನ್ನ ಒಂದು ಇದರಲ್ಲಿ ಲಯನ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಸುಮಾರು 10 ವರ್ಷಗಳಿಂದ ಮಾಡಿದ್ದೆ. ಅದರಲ್ಲಿ ನನ್ನ ಮಗ ರಾಜ್ಯ ಮಟ್ಟದಲ್ಲಿ 3 ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಆಡಿದ ಬ್ಯಾಸ್ಕೆಟ್ಬಾಲಲ್ಲಿ ಇಡೀ ಶಿಡ್ಲಘಟ್ಟ ತಾಲೂಕಲ್ಲಿ ಜಿಲ್ಲೆಯಲ್ಲೇ ಪ್ರಥಮವಾಗಿ ಆಡಿದಾನಂತೆ ಬ್ಯಾಸ್ಕೆಟ್ಬಾಲಲ್ಲಿ ಹೇಳ್ಬಹುದು. ಬ್ಯಾಸ್ಕೆಟ್ಬಾಲ್ ಕ್ರೀಡಾಪಟುಗಳು ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಇಲ್ಲ, ಕಡಿಮೆ ಇದ್ದಾರೆ. ಆದರೂ ನಮ್ಮ ಮಗ 3 ಆಡಿದ್ದಾರೆ. ಅದೇ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಒಂದು ಉಚಿತವಾಗಿ ಸೀಟ್ ಸಿಕ್ಕಿತ್ತು ನಮ್ಮ ಕ್ರೀಡಾ ಇದರಲ್ಲಿ. ಅದರಲ್ಲಿ ಸೌತ್ ಇಂಡಿಯಾ ನ್ಯಾಷನಲ್ಸ್ ಆಡಿ ನಮ್ಮ ಶಿಡ್ಲಘಟ್ಟಗೆ ಕೀರ್ತಿ ತಂದ ನನ್ನ ಮಗ. ಮತ್ತು ನಾನು ನಮ್ಮ ಲಯನ್ಸ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಬೆಳೆಸಿದಂಥ ಒಂದು ಕ್ರೀಡಾಪಟು, ಒಂದು 5ನೇ ತರಗತಿ ಓದ್ತಾ ಇದ್ದಂಥ ಕ್ರೀಡಾಪಟು ಒಂದು ಮಗು ಬಂತು, ಹೆಣ್ಮಗು ಚೈತನ್ಯ ಅಂತ. ಸ್ಕೂಲಲ್ಲಿ ಓಡೋವಾಗ ಬಿದ್ದೋಗ್ಬಿಟ್ಟು ಎಲ್ಲರೂ ನೆಕ್ಬಿಟ್ರು. ಸರ್ ನಾನು ಹಿಂದೆ ಹೊರಟೋದೆ, 3ನೇ ಸ್ಥಾನಕ್ಕೆ ಬಂದುಬಿಟ್ಟೆ ನಾನು ಅಂದ್ಲು. ಯಾಕಮ್ಮ ಅಳ್ತೀಯ, ಸುಮ್ಮನೆ ಇರು, ಇನ್ನೊಂದು ವರ್ಷ ಕಾಯಿ ಸಾಕು, ನಿನಗೆ ಯಾಕೆ ಪ್ರಥಮ ಸ್ಥಾನ ಅಲ್ಲ ತಾಲೂಕಲ್ಲ ಜಿಲ್ಲೆಯಲ್ಲಿ ತರಿಸ್ತೀನಿ, ಇನ್ನೊಂದು 6ನೇ ತರಗತಿ 7ನೇ ತರಗತಿ ಅದಕ್ಕೆ ಕರ್ನಾಟಕ ರಾಜ್ಯ ಚಾಂಪಿಯನ್ ಮಾಡ್ತೀನಿ, ನಿನ್ನ ಏನು ಯೋಚನೆ ಮಾಡಬೇಡ ಅಂತ. ಅದೇ ರೀತಿ ಆ ಮಗುಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. 6ನೇ ತರಗತಿಗೆ ತಾಲೂಕು ಚಾಂಪಿಯನ್ ಆದಲು, ಜಿಲ್ಲಾ ಚಾಂಪಿಯನ್ ಆದಲು, ರಾಜ್ಯ ಮಟ್ಟದಲ್ಲಿ ಸುಮಾರು 4-5ನೇ ಸ್ಥಾನದಲ್ಲಿ ನಿಂತಳು. ಅದೇ ರೀತಿ ಆ ಹುಡುಗಿ ಪ್ರಾಕ್ಟೀಸ್ ಮಾಡಿ ಮುಂದಿನ 7ನೇ ತರಗತಿಯಲ್ಲೇ BGS ವರ್ಲ್ಡ್ ಸ್ಕೂಲಲ್ಲಿ ಅವ್ರು ನಡೆದಂಥ ಒಂದು ನಮ್ಮ ಶಿಷ್ಯರು ಇವತ್ತು ಸುಮಾರು ಜನ ಶಿಷ್ಯರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಆಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಕೈಲಾದಷ್ಟು ನಾನು ಸಹಾಯನೂ ಮಾಡ್ತೀನಿ, ಕೋಚಿಂಗು ಕೊಡ್ತೀನಿ, ಅವ್ರಿಗೆ ಬೆಳೆಸ್ತೀನಿ. ಇವತ್ತು ಪೃಥ್ವಿನ ನಾನು ದೀಪನ ಫುಟ್ಬಾಲಲ್ಲಿ ಎಷ್ಟೋ ಕಷ್ಟ ಬಿದ್ದು ಅವ್ರ ಮನೆಯವ್ರಿಗೆಲ್ಲ ಒಪ್ಪಿಸಿ ಚಿಕ್ಕಬಳ್ಳಾಪುರ ಕ್ರೀಡಾ ಶಾಲೆಗೆ ಸೇರಿಸಿದೆ. 5, 6, 7 3 ವರ್ಷ ಇಲ್ಲಿದ್ದ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದ, ಚೆನ್ನಾಗಿ ಬೆಳೆದ, ಅವ್ರಿಗೇನು ಬೇಕೋ ಅನುಕೂಲಗಳೆಲ್ಲ ಮಾಡಿದ್ವಿ. 8ನೇ ತರಗತಿಗೆ ವಿದ್ಯಾನಗರಕ್ಕೆ ಸೆಲೆಕ್ಷನ್ ಆಗಿದ್ದೆ 3 ತಿಂಗಳಿಗೆ. ರಾಜ್ಯ ಮಟ್ಟಕ್ಕೆ ಅಂಡರ್ 14 ಸೆಲೆಕ್ಷನ್ ಆದ. ನಮಗೆ ಒಂದು ಹಬ್ಬದ ವಾತಾವರಣ ಆಯಿತು. ನಮ್ಮ ಒಂದು ಕ್ರೀಡಾಪಟು 4-5 ವರ್ಷ ನಾವು ಶ್ರಮ ಪಟ್ಟಿದ್ದೀವಿ. 5 ವರ್ಷದ ಶ್ರಮ, 5 ವರ್ಷಕ್ಕೆ ಅವನು ರಾಜ್ಯ ಮಟ್ಟಕ್ಕೆ ಆಡ್ತಾ ಇದ್ದಾನೆ ಅಂದರೆ ಎಷ್ಟು ಖುಷಿ ಆಗ್ತದೆ ಸರ್, ಅಷ್ಟೇ ಖುಷಿ ಆಗ್ತದೆ. ಇನ್ನು ನಾನು ಇನ್ನೊಂದು ಖುಷಿ ವಿಷಯ ಹೇಳ್ಬೇಕಂದ್ರೆ, ನಾನು ಮಂಡ್ಯ ದೇವರಿಗೆ ಮೊದಲನೇದಾಗಿ ನಮಸ್ಕಾರ ಮಾಡ್ತಾಯಿದ್ದೀನಿ. ಮಂಡ್ಯ ಅಂದರೆ ನನಗೆ ದೇವರಿದ್ದಂಗೆ ಸರ್. ಮಂಡ್ಯ ದೇವ್ರಿಗೆ ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ನಾನು ಕರ್ನಾಟಕ ರಾಜ್ಯ ತಂಡಕ್ಕೆ ಆಯ್ಕೆ ಆಗಿದ್ದು ಮಂಡ್ಯದಲ್ಲಿ. ನೋಡಿ ನಮ್ಮ ಅದೃಷ್ಟ ಹೆಂಗಿದೆ ಅಂದರೆ, ನಾನು ಆಗಿದ್ದೆ ಸುಮಾರು 1989 ನಾನಾದೆ. ಆಮೇಲೆ ನನ್ನ ಮಗ ಕೂಡ ಮೊದಲನೇ ಸಲ ಕರ್ನಾಟಕ ತಂಡಕ್ಕೆ ಬ್ಯಾಸ್ಕೆಟ್ಬಾಲಲ್ಲಿ ಆಯ್ಕೆ ಆಗಿದ್ದು ಮಂಡ್ಯದಲ್ಲೇ. ನೋಡಿ ಹೆಂಗಿದೆ ಅಂದರೆ, ಈ ಮಂಡ್ಯ ದೇವರು ನನಗೆ ದೇವರಿದ್ದಂಗೆ. ಯಾಕೆಂದರೆ ನಮ್ಮೊಂದು ಕ್ರೀಡಾದಲ್ಲಿ ನನ್ನ ಮಗ ಸೆಲೆಕ್ಷನ್ ಆದ. ಆವತ್ತು ನಾನು ಇಡೀ ಹಬ್ಬನೇ ಮಾಡಿಬಿಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿದೆ, ಊರಲ್ಲಿ ಮನೆ ಪಕ್ಕದವ್ರಿಗೆಲ್ಲ ಸ್ವೀಟ್ಸ್ ಹಂಚಿದೆ. ನನಗೆ ಏನಂದರೆ ಗೊತ್ತಿಲ್ಲ, ನಾನ್ ವೆಜ್ ಮಾಡಿಸಿ ಸುಮಾರು ಅವ್ರ ಮೇಸ್ಟ್ರುಗಳಿಗೆ, ಅವ್ರ ಕೋಚ್ಗಳಿಗೆ, ಅವ್ರ ಫ್ರೆಂಡ್ಸ್ಗೆ ಎಲ್ಲ ಮನೇಲಿ ಊಟ ಹಾಕ್ಸಿದೆ. ಈ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ ಅಂದರೆ ಒಂದು ಕ್ರೀಡಾಪಟುಗೆ ಗೊತ್ತಾಗೋದು ಅವ್ರ ಫಲ ಏನು, ರಾಜ್ಯ ಮಟ್ಟಕ್ಕೆ ಆಡೋದು ಎಷ್ಟು ಕಷ್ಟ ಇದೆ. ಯಾರೋ ಏನೋ ಓದೋವ್ರಿಗೂ ಕ್ರೀಡಾಪಟುಗಳು ಜಾಸ್ತಿ ಡಿಫ್ರೆನ್ಸ್ ಆಗ್ತದೆ. ಇಡೀ ನಮ್ಮ ಜಿಲ್ಲೆಗೆ ಒಬ್ಬ ಸೆಲೆಕ್ಷನ್ ಆಗ್ತಾನೆ ಅಂತ ಓದೋರಾದರೆ ಜಿಲ್ಲೆಗೆ ಒಂದು 10 ಜನ ಸಿಗ್ತಾರೆ, ಕ್ರೀಡಾಪಟು ಸಿಗಲ್ಲ ಸರ್. ಇವತ್ತು ನಾನು ಮಂಡ್ಯದವ್ರಿಗೆ ಹೇಳ್ತೀನಿ, ನಮ್ಮ ದೇವರು ಇದ್ದಾರೆ ಅಲ್ಲಿ ಮಂಡ್ಯದಲ್ಲಿ, ಈಗ ಇಲ್ಲ ಅವರು ನಮ್ಮ ಮಾದೇಗೌಡರು ನಮ್ಮ ಕೋಚು. ನಾನು ಶಿಡ್ಲಘಟ್ಟದಿಂದ ಸೆಲೆಕ್ಷನ್ ಆಗಿ ಹೋದಾಗ ನನಗೆ ಲೆಟ್ರ್ ಬರಲಿಲ್ಲ, ಲೇಟಾಗಿ ಬಂದು ನಮ್ಮ ಪೋಸ್ಟ್ ಆಫೀಸ್ ಅವರು ಲೇಟಾಗಿ ಕೊಟ್ಟರು. ಆಮೇಲೆ ಫೋನ್ ಮಾಡಿ ಯಾರ ಹತ್ರ ನನ್ನ ನಂಬರ್ ತೊಗೊಂಡು ನಮ್ಮ ಪೋಸ್ಟ್ ಆಫೀಸ್ಗೆ ಯಾರಿಗೋ ಮಾಡಿ ನಾನು ಕರ್ಸ್ಕೊಂಡ್ರು ಸರ್. ಮಂಡ್ಯಗೆ ಕರ್ಸ್ಕೊಂಡು ನನ್ನ ಕೋಲಾರ ಅಂತ ಕರೀತಾಯಿದ್ರು, ಅವು ಕೋಲಾರ ಜಿಲ್ಲೆ. ನಾನು ಆಡೋವಾಗೆಲ್ಲ ಗಮನ ಎಲ್ಲ ಸರ್ ಕೋಚಿದ್ದು ಕೋಲಾರ ಅಂತ ಕೂಗ್ಲಾಗ್ತಾಯಿದ್ರು. ನನಗೆ ಎಷ್ಟು ಅವಾಗ ನಾನು ಏನೋ ನನ್ನೇ ಬೈತಾರೆ, ನನ್ನೇ ಕೂಗ್ತಾರೆ ಅನ್ಕೊತಾ ಇದ್ದೆ. ಆದರೆ ರಾಜ್ಯ ಮಟ್ಟದಲ್ಲಿ ನಾನು ಆಡ್ಕೊಂಡ್ಬಂದಾಗ ನಂಗೆ ಗೊತ್ತಾಯಿತು, ಯಾಕೆ ನಮ್ಮ ಕೋಚು ನನ್ನ ಕೋಲಾರ ನನ್ನ ಮೇಲೇ ಫೋರ್ಸ್ ಮಾಡ್ತಾಯಿದ್ರು ಅಂದರೆ, ನಮ್ಮ ಆಟ ಹಂಗಿತ್ತು. ಓಪನಿಂಗ್ ಮಾಡಬೇಕಾದ್ರೂ ನಾನೇ ಮಾಡಬೇಕಾಯಿತು. ಒಳ್ಳೆ ಸ್ಪೋರ್ಟ್ಸ್ ಇತ್ತು, ಒಳ್ಳೊಳ್ಳೆ ಕ್ರೀಡಾ ಶಾಲೆಗಳಿಂದ ಬಂದಿದ್ದರು. ಆದರೆ ಅವ್ರ ಕೈಯಲ್ಲಿ ಬೊಗ್ಗಕ್ಕೆ ಆಗ್ತಾ ಇರಲಿಲ್ಲ, ಡಿಫೆನ್ಸ್ ಆಡೋಕ್ಕಾಗ್ತಾಯಿಲ್ಲ. ನಾವು ಲೋಕಲ್ನವರು ಯಾವ ಬಾಲ್ ಆದರೂ ಹೆಂಗಾದ್ರೂ ಆಡ್ತೀವಿ, ಹೆಂಗಾದ್ರೂ ಮೇಲೆ ಹೋಗಿ ಜಂಪ್ ಹೊಡಿತೀವಿ, ಆ ಥರ ಆಡ್ತಾಯಿದ್ವಿ ನಾವು ಶಿಡ್ಲಘಟ್ಟದಲ್ಲಿ. ಅದೊಂದು ನಮ್ಮ ಮಂಡ್ಯದ ಒಂದು ಕೋಚು ಮಾದೇಗೌಡರಿಗೆ, ಮಂಡ್ಯದ ಜನರಿಗೆ ಎಲ್ರಿಗೂ ನಾನು ಈ SLV ಮೂವಿ ಚಾನಲ್ ಮುಖಾಂತರವಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್.
ನಮಸ್ತೆ. ಶಿಡ್ಲಘಟ್ಟ ಸ್ಪೋರ್ಟ್ಸ್ ಮುನ್ರಾಜು, ರಾಷ್ಟ್ರ ಮಟ್ಟದ ವಾಲಿಬಾಲ್ ಕ್ರೀಡಾಪಟು. ಥ್ಯಾಂಕ್ ಯು ಸರ್.